ಅಬ್ಬಬ್ಬಬ್ಬಬ್ಬಬ್ಬ ಏನಪ್ಪ ಇದು ಅಕ್ಷರ್ ಪಟೇಲ್ದು ಕತೆ ಹಿಂಗೆಲ್ಲ ಕೊಡ್ತಾರೆ ಸ್ಟೇಟ್ಮೆಂಟ್ನ. ಲಾಸ್ಟ್ ಮ್ಯಾಚ್ ನೋಡ್ದವ್ರು ಹಂಗೆ ಹೇಳ್ತಾರೆ, ಈ ಮ್ಯಾಚ್ ನೋಡ್ತಾ ಅಂದ್ರೆ ಹಿಂಗೆ ಹೇಳ್ತಾರೆ. ಓಕೆ ಗೈಸ್, ಟಾಪ್ ಲೀಡಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಬಸ್ಸು ಮೊದಲನೇ ಅಪ್ಡೇಟು, ನಮ್ಮ ಅಕ್ಷರ್ ಪಟೇಲ್ ಅವರು ಮಾತಾಡಿದರೆ ಏನು ಅದ್ದೂರಿಯಾಗಿ ಗೆಲ್ತಾ ಇದ್ದಂಗೆ ಇವರು ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಂಗೆ ಲಾಸ್ಟ್ ಮ್ಯಾಚ್ ಏನು ಹೇಳಿದ್ರು ಅಂದರೆ, ಸೋತಾಗ ನನಗೆ ಬ್ರೇಕ್ ಬೇಕು, ನಮ್ಮ ಕೈಲಿ ಆಗ್ತಾ ಇಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ, ಪರ್ಸ್ನಲಿ ನಾನು ಸಿಕ್ಕಾಪಟ್ಟೆ ಎಕ್ಸಾಸ್ಟ್ ಆಗೋಗ್ಬಿಡ್ತೀನಿ, ಬ್ಯಾಟಿಂಗೂ ಆಗ್ತಿಲ್ಲ, ಬೌಲಿಂಗೂ ಆಗ್ತಿಲ್ಲ, ನಮ್ಮ ಟೀಮ್ ಕೈಲಿ ಏನೂ ಆಗ್ತಾ ಇಲ್ಲ, ಅದು ಇದು ಅಂತ ಕೊಟ್ಟಂಥ ಸ್ಟೇಟ್ಮೆಂಟ್ ಏನಿದೆ. ಸೊ ಇಲ್ಲಿ ನೋಡಿ, ಗೆಲ್ತಾ ಇದ್ದಂಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ವಿ ಆರ್ ದ ಡೆಲ್ಲಿ ಕ್ಯಾಪಿಟಲ್ಸ್, ವಿ ಕ್ಯಾನ್ ಡೂ ಎನಿಥಿಂಗ್ ಅಂತ ಹೇಳಿದ್ದಾರೆ. ಏನು ಬೇಕಾದ್ರೂ ಸಾಧ್ಯ ನಮಗೆ ಅಂತ ಹೇಳಿದರೆ, ಅಂದರೆ ಇನ್ನೂ ಅವರು ಸ್ವಲ್ಪ ಟೂರ್ನಮೆಂಟಲ್ಲಿ ಜೀವಂತವಾಗಿ ಸ್ವಲ್ಪ ಮಟ್ಟಿಗೆ ಉಳ್ಕೊಂಡಿರೋದು 0.1% ಇರ್ಬೋದು, ಬಟ್ ಯಾರು ಕೂಡ ಜೀವಂತವಾಗಿ ಉಳ್ಕೊಂಡಿದ್ದಾರೆ. ಔಟ್ ಆಫ್ ದ ಟೂರ್ನಮೆಂಟ್ ಏನು ಆಗಿಲ್ಲ, ಇವಾಗ LSG ಅವ್ರು ಆಗಿರಲ್ಲ, ಆ ಥರ ಎಲ್ಲ ಏನಾಗಿಲ್ಲ. ಸೊ ಅವ್ರಿಗೇನೋ ಒಂದು ಸ್ವಲ್ಪ ಹೋಪ್ ಫ್ಯಾಕ್ಟರ್ ಏನೋ ಇದೆ ಅಂತ ಕಾಣಿಸ್ತಾ ಇದೆ. ಇಲ್ಲ ಕ್ವಾಲಿಫೈ ಆದರೂ ಆಗ್ಬಿಡ್ಬೋದು ಅಚಾನಕ್ಕಾಗಿ ಅನ್ನೋ ಥರ, ಬಟ್ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಅವ್ರು ನೆಟ್ ಅನ್ನೋದು ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿದೆ. ಅಪ್ಡೇಟ್ ನಂಬರ್ 2, ಬದ್ರಿನಾಥ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕ್ಕೊಟ್ಟಿದ್ದಾರೆ. ಅವರು ಪೋಸ್ಟ್ನ ಹಾಕ್ಬಿಟ್ಟಿದ್ದಾರೆ, ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ಕಮೆಂಟಲ್ಲಿ ಏನು ಹೇಳಿದೆ ಅಂತ. RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚಲ್ಲಿ ಕೃಣಾಲ್ ಪಾಂಡ್ಯ ಅವರು 17ನೇ ಓವರ್ ಟೈಮಲ್ಲಿ ಕಾಲೆತ್ಕೊಂಡು ಬಿದ್ದುಬಿಟ್ಟಿದ್ರಲ್ಲ ಕ್ರ್ಯಾಂಪ್ಸಿಂದ. ಸೊ ಆ ಟೈಮಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಅಂತ ಇದು, ಲೆಟ್ ಹಿಮ್ ಡೈ ಹಿಯರ್ ಅಂತ ಅವರು ದೇರ್ ಅಂತ ಹೇಳಿದ್ರಂತೆ. ಸೊ ಇದಕ್ಕೆ RCB ಫ್ಯಾನ್ಸ್ಗಳೆಲ್ಲ ಕಮೆಂಟ್ರಿ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿಬಿಟ್ಟು ಇವ್ರಿಗೆ ಫುಲ್ ಕ್ಲಾಸ್ ತಗೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಕ್ಲಾರಿಟಿನ ಕೊಟ್ಟಿದ್ದಾರೆ. ನಾನು ಹೇಳಿದ್ದು ಆ ಥರ ಅಲ್ಲ ಗುರು, ನಾನು ಹೇಳಿದ್ದು ಈ ಥರ ಅಂತ. ಲೆಟ್ ಹಿಮ್ ಡೈ ದೇರ್ ಅಂದರೆ ಅವ್ನು ಸತ್ತೋಗ್ಬಿಡ್ಲಿ ಬಿಡು ಗುರು ಅಲ್ಲೇ ಅನ್ನೋ ಥರ ಆ್ಯಟಿಟ್ಯೂಡ್ ಇರೋಲ್ಲ ನನಗೆ. ಆ ಥರ ಆ್ಯಟಿಟ್ಯೂಡ್ ಅಲ್ಲ ನಂದು. ಆ್ಯಂಡ್ ಈ ಥರ ಆ್ಯಟಿಟ್ಯೂಡು ರಿಯಾನ್ ರಿಕಲ್ಟನ್ ಏನು ಬಂದ್ಬಿಟ್ಟು ಕಾಲು ಹಿಡ್ಕೊಂಡ್ರು. ಆ್ಯಂಡ್ ಕೃಣಾಲ್ ಪಾಂಡ್ಯನೇ ಕರೆದ್ರು ರಿಯಾನ್ ರಿಕಲ್ಟನ್. ಅವ್ರೇನು ಓಡ್ ಬರಲಿಲ್ಲ. ಬಾ ಗುರು, ಕಾಲಿಡ್ಕೊ ಕಾಲನ್ನ ಇದು ಮಾಡು ಬಾ ಅಂತ ಕರೆದ್ರು. ಸೊ ಅವ್ರು ಬಂದ್ಬಿಟ್ಟು ಮಾಡಿದ್ರು, ಇಲ್ಲ ಅಂತಲ್ಲ ರಿಯಾನ್ ರಿಕಲ್ಟನ್ ಮಾಡಿಲ್ಲ ಅನ್ನೋ ಥರ ಇಲ್ಲ. ಇವರು ಆ ಆ್ಯಂಗಲಲ್ಲಿ ಹೇಳಿದ್ರು ಅಂತೆ, ರಿಯಾನ್ ರಿಕಲ್ಟನ್ಗೆ ಅಂದರೆ ಮುಂಬೈ ಇಂಡಿಯನ್ಸ್ಗೆ ಫೇರ್ ಪ್ಲೇ ಪಾಯಿಂಟ್ಸ್ನ ಕೊಡಬೇಕು, ಲೆಟ್ ಹಿಮ್ ಡೈ ದೇರ್ ಅನ್ನೋ ಥರ ಆ್ಯಟಿಟ್ಯೂಡ್ ಇರಬಾರ್ದು ಪ್ಲೇಯರ್ಗೆ. ಇಲ್ಲ ನಾವು ಏನಾದ್ರು ಒಂದು ಮಾಡಬೇಕು, ಈ ಪ್ಲೇಯರ್ಗೆ ಬಿದ್ದೋಗಿದ್ದಾನೆ ಎತ್ತು ನಿಲ್ಲಿಸಬೇಕು ಅನ್ನೋ ಥರ ಅಪೋಸಿಷನ್ಗೆ ಇರಬೇಕು, ಅದಕ್ಕೋಸ್ಕರ ಫೇರ್ ಪ್ಲೇ ಪಾಯಿಂಟ್ಸ್ನ ಕೊಡಬೇಕು, ಅದು ಇದು ಅಂತ ಹೇಳಿದ್ರಂತೆ. ಬಟ್ ಆ ಲೆಟ್ ಹಿಮ್ ಡೈ ದೇರ್ ಅಂತ ಏನು ಯೂಸ್ ಮಾಡೋದು ಪರ್ಫೆಕ್ಟಾಗಿ ಸೌಂಡ್ ಆಗಿಲ್ಲ ಕಾಮೆಂಟ್ರಿಲಿ. ಅಂದರೆ ಇವ್ರು ಆ ಥರ ರಿಲೇಟ್ ಮಾಡಿಲ್ಲ, ಬೇರೆ ಥರನೇ ರಿಲೇಟ್ ಮಾಡಿದ್ರು. ಸತ್ರ ಸಾಲಿ ಬಿಡುಗರು ಅನ್ನೋ ಥರ ಆ ಥರ ರಿಯಾಕ್ಟ್ ಮಾಡಿದ್ರಂತೆ. ಅದಕ್ಕೋಸ್ಕರ RCB ಫ್ಯಾನ್ಸ್ ಎಲ್ಲ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದ್ರೆ, RCB ಹೇಟರ್ ನೀನು, ಅದಕ್ಕೋಸ್ಕರ ಈ ಥರ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿದ್ವಿ RCB ಪ್ಲೇಯರ್ಸ್ ವಿರುದ್ಧವಾಗಿ ಅಂತ ರೊಚ್ಚಿಗೆ ಬಿಟ್ಟಿದ್ರು. ಅದಕ್ಕೋಸ್ಕರ ಇವ್ರು ಕ್ಲಾರಿಟಿನ ಕೊಟ್ಟಿದ್ದಾರೆ. ನಾನು ಹಂಗೆ ಹೇಳಿಲ್ಲ ಗುರು, ನಾನು ಹಿಂಗೆ ಹೇಳಿದೆ ಅಂತ. ಅಪ್ಡೇಟ್ ನಂಬರ್ 3, ಒಬ್ಬರು ಮಾಡಲ್ದು ಫೋಟೋನ ವಿರಾಟ್ ಕೊಹ್ಲಿ ಅವರು ಲೈಕ್ ಮಾಡಿರುವಂಥದ್ದು ರೀಸೆಂಟಾಗಿ ವೈರಲ್ ಆಗಿದ್ದು, ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಇದೇನು ಫಾರ್ ದ ಫಸ್ಟ್ ಟೈಮ್ ಅಲ್ಲ, ಇನ್ನೂ ಒಂದು ಸ್ವಲ್ಪ ಸಲ ಆಗಿದೆ ವಿರಾಟ್ ಕೊಹ್ಲಿ ಅವರು ಯಾವುದೋ ಒಂದು ಪೋಸ್ಟ್ನ ಲೈಕ್ ಮಾಡಿರೋ ಥರ, ಆಮೇಲೆ ಮತ್ತೆ ಡಿಸ್ಲೈಕು ಕೂಡ ಆಗಿದೆ. ಅದು ಅಂದರೆ ಲೈಕ್ನ ವಾಪಸ್ ತೊಗೊಂಡಿರೋಂಥದ್ದು. ಸೊ ವೈರಲ್ ಆಗ್ತಾ ಇದ್ದಂಗೆ ಸೊ ಈ ಥರ ಇರ್ತದಲ್ಲಪ್ಪ, ವಿರಾಟ್ ಕೊಹ್ಲಿಗೂ ನಿಮಗೂ ಏನು ಸಂಬಂಧ, ವಿರಾಟ್ ಕೊಹ್ಲಿ ಯಾರಿಗೂ ಕೂಡ ನಾರ್ಮಲಿ ಲೈಕ್ ಕೊಡೋದಿಲ್ಲ, ಹುಡುಗಿರಿಗೆ ಎಸ್ಪೆಷಲಿ ಕೊಡೋದೇನೇ ಇಲ್ಲ. ಸೊ ವಿರಾಟ್ ಕೊಹ್ಲಿ ಅವರು ಎಲ್ಲೋ ಅಪರೂಪಕ್ಕೆ ಒಂದು ಲೈಕ್ ಏನಾದ್ರು ಮಿಸ್ ಆಗಿ ಕೊಟ್ಬಿಟ್ಟಿದ್ರು ಕೂಡ ಹೋಗ್ಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ಕೇಳೋದು, ವಿರಾಟ್ ಕೊಹ್ಲಿ ಲೈಕ್ ಕೊಟ್ಬಿಟ್ಟವ್ರು ಏನು ನಿಮಗೆ ಅವ್ರಿಗೆ ಏನು ಅನ್ನೋ ಥರ ಕೇಳೋದು. ಸೊ ಇಲ್ಲಿ ಏನಾಗಿತ್ತು ಅಂತಂದರೆ, ಆ ಮಾಡೆಲ್ ಯಾರಿದ್ರು ರೀಸೆಂಟಾಗಿ ವೈರಲ್ ಆದ್ರಲ್ಲ, ಆ ಮಾಡೆಲ್ಗೆ ಜರ್ನಲಿಸ್ಟ್ಗಳು ವಿರಾಟ್ ಕೊಹ್ಲಿ ಹೆಸರನ್ನ ಹಾಳು ಮಾಡೋದಕ್ಕೋಸ್ಕರ ದುಡ್ಡು ಕೊಡೋದಕ್ಕೆ ರೆಡಿ ಆಗಿದೆ ಅಂತ. ವಿರಾಟ್ ಕೊಹ್ಲಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ವಿರಾಟ್ ಕೊಹ್ಲಿ ಹಂಗೆ ಹಿಂಗೆ, ವಿರಾಟ್ ಕೊಹ್ಲಿ ನಂಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಅದು ಇದು ಅಂತೆಲ್ಲ ಚೀಪಾಗಿ ಅವ್ರ ಬಗ್ಗೆ ಮಾತಾಡುವಂಥ ದುಡ್ಡು ಕೊಡೋಕೆ ಕೂಡ ಹೋಗಿದ್ರಂತೆ ಅವರು. ಸೊ ಏನು ಗುರು ಚೀಪ್ ಗಿಮಿಕ್ಸ್ಗಳು ಹೆಂಗೆ ಮಾಡ್ತಾರೆ ಜರ್ನಲಿಸ್ಟ್ಗಳು ಅಂತಂದರೆ, ನ್ಯೂಸ್ ಸಿಕ್ಬಿಡ್ತು ಅಂತ ಅಂದರೆ, ಒಂದು ಸ್ವಲ್ಪ ಸಿಕ್ಬಿಡ್ತು ಅಂತಂದರೆ ಅದನ್ನ ಹರಿದು ಊರು ಬಾಗಿಲು ಮಾಡಿಬಿಟ್ಟು ಎಲ್ಲ ಇವ್ರಿರೋ ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ, ಕ್ರಿಯೇಟ್ ಮಾಡಿಸ್ಬಿಡ್ತಾರೆ ಇನ್ಫ್ಯಾಕ್ಟು. ಸೊ ಇದು ಎವಿಡೆಂಟಾಗಿ ಗೊತ್ತಾಗ್ತಿದೆ. ಆ್ಯಂಡ್ ಅವರು ಹೇಳಿದ್ದಾರೆ ಓಪನ್ ಆಗೇ, ಜರ್ನಲಿಸ್ಟ್ ದುಡ್ಡು ಕೊಡಕ್ಕೆ ಬಂದ್ರು ನನಗೆ ಅಂತ. ಅಪ್ಡೇಟ್ ನಂಬರ್ 4, ಪೋಸ್ಟ್ ಮ್ಯಾಚಲ್ಲಿ ಮಾತಾಡಿದರೆ ವಿರಾಟ್ ಕೊಹ್ಲಿ ಅವರು ಡ್ರೆಸ್ಸಿಂಗ್ ರೂಮ್ಗೆ ತೆರಳ್ತಾ ಇದ್ದಂಗೆ, ಲಾಸ್ಟ್ ಮ್ಯಾಚ್ ಗೆಲ್ತಾ ಇದ್ದಂಗೆ RCB ಹಾವಳಿ ಮಾಡಿಕೊಂಡು ಫುಲ್ಲು ರೊಚ್ಕಾಯ್ದು ಬಿಟ್ಟಿದ್ರು ಹಂಗೆ ವಿರಾಟ್ ಕೊಹ್ಲಿ ಲಾಸ್ಟ್ ಮ್ಯಾಚು. ಸೊ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಾ ಹೇಳ್ತಾ ಇದ್ದಿದ್ದು ಅಂದರೆ ಒಂಥರ ಪಾಪ ಹ್ಯಾಪ್ ಮೋರ್ ಹಾಕೊಂಡು ಕೂತ್ಕೊಂಡಿದ್ರು ರೊಮಾರಿಯೋ ಶೆಫರ್ಡ್ ಒಂದು ಮೂಲೆಯಲ್ಲಿ, ಇನ್ನೆಲ್ಲ ಒಂಥರ ಸೆಲೆಬ್ರೇಷನ್ ಮೂಡಲ್ಲೇ ಇದ್ರು. ಸೊ ಇವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಭುವನೇಶ್ವರ್ ಕುಮಾರ್ಗೆ, ಮಿಸ್ಟರ್ ಭುವನೇಶ್ವರ್ ಡೇವಿಡ್ಸ್ ಅಂತ ಹೇಳ್ಬಿಟ್ಟು, ನೀನು 6 ಹೊಡಲಾಗರು, the turning point of the match, I think the most important match in the game was Bhuvaneshwar Kumar's that 6 ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಐ ಥಿಂಕ್ ಇಟ್ಸ್ ಯುವರ್ ಬೆಸ್ಟ್ IPL ನಾಕ್ ಸೋ ಫಾರ್ ಫ್ರಮ್ ವಾಟ್ ಐ ಹ್ಯಾವ್ ಸೀನ್ US ಅಂತ ಹೇಳಿದ್ದಾರೆ. ಅಂದರೆ ನಾನು ನೋಡಿರೋದ್ರಲ್ಲಿ ನೀನು ಬೆಸ್ಟ್ IPL ನಾಕ್ ಯಾವುದು ಅಂದರೆ ಅದು ಇದು. ಯಾಕೆಂತಂದರೆ ಅವ್ರಿಗೆ ಕಾಲು ಆಗ್ತಿರಲಿಲ್ಲ, ಜೊತೆಗೆ ಹೊಟ್ಟೆ ಆಗ್ತಾ ಇರಲಿಲ್ಲ, ಎಲ್ಲ ಆಗ್ತಾ ಇಲ್ಲ ಅಂದ್ರೂ ಕೂಡ RCBನ ಗೆಲ್ಲಿಸಬೇಕು ಅಂತ ಎದ್ದು ನಿಂತ್ಕೊಡ್ರಲ್ಲ ಕೃಣಾಲ್ ಪಾಂಡ್ಯ ಅವರು. ಅದಕ್ಕೋಸ್ಕರ ಇದು ಬೆಸ್ಟ್ ನಾಕ್ ನಿಂದು ಎಂಟೈರ್ IPL ಹಿಸ್ಟ್ರಿ ತೊಗೊಂಡು ನೋಡ್ತು ಅಂತಂದರೆ ಅಂತ ಹೇಳಿದರೆ. ಆ್ಯಂಡ್ ಇನ್ನೂ ಒಂದು ಸ್ಟೇಟ್ಮೆಂಟು, ರೊಮಾರಿಯೋ ಶೆಫರ್ಡ್ ಹ್ಯಾಪ್ ಮೂರ್ ಹಾಕೊಂಡು ಮೂಲೆಯಲ್ಲಿ ಕೂತ್ಕೊಂಡಿದ್ದಾಗ ಶೆಫರ್ಡ್ ಅವರಿಗೆ ಸ್ವಲ್ಪ ಎಂಕರೇಜ್ ಮಾಡಿದ್ದಾರೆ, ಮೋಟಿವೇಟ್ ಮಾಡಿದ್ದಾರೆ. ಶಫಿ, ಯು ಹ್ಯಾವ್ ದ ಸ್ಕಿಲ್ ಆ್ಯಂಡ್ ವಿ ಆಲ್ ಬ್ಯಾಕ್ ಯು ಅಂತ ಹೇಳಿದ್ದಾರೆ. ಅಂದರೆ ಎಲ್ಲರೂ ನಾವು ಬ್ಯಾಕ್ ಮಾಡ್ತೀವಿ, ಸ್ವಲ್ಪ ಎಕ್ಸಿಕ್ಯೂಷನ್ ಕಡೆ ಗಮನ ಕೊಡೋ ಹತ್ರ ಸ್ಕಿಲ್ ಇದೆ, ಎಕ್ಸಿಕ್ಯೂಷನಲ್ಲಿ ಎಡುತ್ತಾ ಇದೆಯಾ, ನಾನು ನಿಮ್ಮನ್ನ ಅಂದರೆ ವಿರಾಟ್ ಕೊಹ್ಲಿ ಮಾತ್ರ ಅಂತಲ್ಲ ಟೀಮು, ನಾವು ನಿಮ್ಮನ್ನು
ಬ್ಯಾಕ್ ಮಾಡೇ ಮಾಡ್ತೀವಿ, ನಿನ್ನ ಹತ್ರ ಸ್ಕಿಲ್ ಇದೆ, ಬಟ್ ಆ ಒಂದು ಕಾನ್ಫಿಡೆನ್ಸ್ ಹೌದು ಬರಬೇಕಾಗಿದೆ. ಜೊತೆಗೆ ಎಕ್ಸಿಕ್ಯೂಷನಲ್ಲಿ ಕೂಡ ಎಡುತ್ತಾ ಇದ್ದಾರೆ. ಸೊ ಇನ್ನೇನು ಎಕ್ಸಿಕ್ಯೂಷನಲ್ಲಿ ಎಡುತ್ತು ಅಂದರೆ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗೇ ಆಗುತ್ತೆ. ಮೇಯ್ನಲ್ಲಿ ಎಕ್ಸಿಕ್ಯೂಷನು ಇವಾಗ ಕೋರ್ಲೇಟ್ ಆಗುತ್ತೆ ಅಂತ ಹೇಳ್ಬೋದು. ಕಾನ್ಫಿಡೆನ್ಸ್ ಜಾಸ್ತಿ ಇದ್ದಷ್ಟು ಕೂಡ ಎಕ್ಸಿಕ್ಯೂಷನ್ ಕೂಡ ಜಾಸ್ತಿ ಇರ್ತಾರೆ, ಚೆನ್ನಾಗಿರ್ತಾರೆ. ಎಕ್ಸಿಕ್ಯೂಷನ್ ಎಡೋದಂಗೆ ಕಾನ್ಫಿಡೆನ್ಸ್ ಕೂಡ ಹಂಗೆ ಕಮ್ಮಿ ಆಗುತ್ತೆ, ಕೋರ್ಲೇಟ್ ಆಗುತ್ತೆ ಎರಡು ಕೂಡ. ಅಪ್ಡೇಟ್ ನಂಬರ್ 5, ನಿನ್ನೆ ಮ್ಯಾಚು ಆದ ನಂತರ ಗೊತ್ತಾಗಿರೋದೇನು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ದಂಡ ಹಾಕಿದ್ದಾರೆ ಅಂತ. ಅಕ್ಷರ್ ಪಟೇಲ್ ಅವರಿಗೆ ಬಿದ್ದಿದೆ ಫೈನು. ಮೊದಲನೇ ಅಫೆನ್ಸ್ ಆಗಿದೆ 12 lakh. ಏನಕ್ಕೆ ಅಂತಂದರೆ ಸ್ಲೋವರ್ ಓವರ್ ರೈಟ್ ಮಾಡಿದ್ರಿಂದ. ಬಿಡಿ, ಏನು ಗೆದ್ರಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಅವರು, ಇಟ್ಸ್ ನಾಟ್ ಅ ಬಿಗ್ ಡೀಲ್. ಏನಾದ್ರು ಸೋತಿತ್ತು ಅಂತಂದರೆ ಅವ್ರಿಗೆ ಹರ್ಟ್ ಆಗಬೇಕು, ಇಲ್ಲ ಸೋತೋಗ್ಬಿಡ್ವಿ ಹಾಕೋಸ್ಕೊಂಡ್ಬಿಡ್ವಿ ಅಂತ. ಗೆದ್ದಿರೋದ್ರಿಂದ ಸ್ಲೋ ಮಾಡಿದ್ರು ಕೂಡ ಅಷ್ಟೇನಾಗಿ ಮ್ಯಾಟ್ರ್ ಆಗೋದಿಲ್ಲ. ನೋಡಿದ್ವಲ್ಲಪ್ಪ, KKR ಅವರು ಸೋತರೂ ಕೂಡ ಸ್ಲೋವರ್ ಓವರ್ ರೈಟಿಂದ ಹಾಕಿಸ್ಕೊಂಡಿದ್ರು. ಸೊ ಇವರು ಗೆದ್ಬಿಟ್ಟು ಹಾಕಿಸ್ಕೊಂಡ್ರಿ, ಏನೇನು ದೊಡ್ಡದೇನಲ್ಲ. ಅಪ್ಡೇಟ್ ನಂಬರ್ 7, ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಿದ್ರೆ ಕೃಣಾಲ್ ಪಾಂಡ್ಯ ಅವರು ಹೇಳಿದ್ ನೋಡಿ ಹಿಂಗೆ ಅಂತ. ವಿ ಹ್ಯಾವ್ ಎ ಸಿಮಿಲರ್ ಸಿಚುವೇಶನ್ ಲಾಸ್ಟ್ ಇಯರ್. ಅಂದರೆ ಈ ಥರ ಸಿಚುವೇಶನ್, ಕ್ರಿಟಿಕಲ್ ಸಿಚುವೇಶನು ನಮ್ಮ RCB ಏನು ಹೊಸ್ತೇನಲ್ಲ, ಹಿಂದೆ ಎಲ್ಲ ಮ್ಯಾಚು ಆಗೋದು. ಬಟ್ ಇವಾಗ ಈ ಮ್ಯಾಚು ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗಿತ್ತು, ನಮಗೆ ಸಿಕ್ಕಾಪಟ್ಟೆ ಬುಡಕ್ಕೆ ಬಂದಂಥ ಮ್ಯಾಚು. ಸೊ ಲಾಸ್ಟ್ ಸೀಸನ್ ಹೆಂಗಾಗಿತ್ತು ಅಂತಂದರೆ ನಮ್ಮ RCBಗೆ 25-3 ಆಗಿತ್ತು. ಸೊ ಆ ಟೈಮಲ್ಲಿ ನಾನು ಬ್ಯಾಟಿಂಗಿಗೆ ಹೋಗಿದ್ದೆ. ಆ ಟೈಮಲ್ಲಿ ಇನ್ನೊಬ್ಬ ಗೋಟ್ ಇದ್ರು, ಅಂದರೆ ಕ್ರೀಸಲ್ಲಿ ಗೋಟ್ ಇದ್ರು. ಅದ್ಯಾರು ಅಂದರೆ ವಿರಾಟ್ ಕೊಹ್ಲಿ ಇದ್ರು ಅಂತಂದರೆ ಖಂಡಿತ ಎಲ್ಲ ಸಹ ಈಸಿ ಆಗುತ್ತೆ. ಕ್ರೀಸಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ ಅಂತಂದರೆ ಎನಿಥಿಂಗ್ ಈಸ್ ಪಾಸಿಬಲ್ ಅಂತ ಎಲ್ಲರಿಗೂ ಅನಿಸುತ್ತೆ. ಟೀಮಲ್ಲಿ ಡಗೌಟ್ರು ಕೂತ್ಕೊಳ್ಳೋರ್ಗೂ ಅನಿಸುತ್ತೆ, ಅಲ್ಲಿರೋ ಪಾರ್ಟ್ನರ್ಗೂ ಅನಿಸುತ್ತೆ, ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಅನ್ನಿಸ್ತಾ ಇರುತ್ತೆ, ಎಲ್ಲರಿಗೂ ಫ್ಯಾನ್ಸ್ಗೂ ಅನ್ನಿಸ್ತಾ ಇರ್ತದೆ, TV ನೋಡ್ತಿರೋಂಥ ಫ್ಯಾನ್ಸ್ಗೂ ಅನ್ನಿಸ್ತಾ ಇರ್ತದೆ. ವಿರಾಟ್ ಕೊಹ್ಲಿ ಒಬ್ಬರು ಔಟ್ ಆದರು ಅಂತಂದರೆ ಸೊ ಏನು ಹೇಳೋದಕ್ಕಾಗೋದಿಲ್ಲ. ಕೊಹ್ಲಿ ಒಬ್ಬರು ಇರಬೇಕು ನಮ್ಮ ಟೀಮಲ್ಲಿ, ಯಾವಾಗಲೂ ಸಹ ವಿರಾಟ್ ಕೊಹ್ಲಿ ನಾಟ್ ಔಟ್ ಆಗೇ ಉಳ್ಕೊಳ್ಬೇಕು ಅನ್ನೋ ಥರ ಇವರು ಕೂಡ ಹೇಳ್ತಾ ಇದ್ದಾರೆ. ಸೊ ವಿರಾಟ್ ಕೊಹ್ಲಿ ಇದ್ದರೆ ಕಾನ್ಫಿಡೆನ್ಸ್ ಅನ್ನೋದು ಯಾವ ಥರ ಬೂಸ್ಟ್ ಅಪ್ ಆಗುತ್ತೆ ಎಲ್ಲ ಕಡೆ ಅಂತ ಸಿಂಪಲ್ ಆಗಿ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 8, ಕೃಣಾಲ್ ಪಾಂಡ್ಯ ಮತ್ತೊಮ್ಮೆ ಹೇಳಿದ್ದಾರೆ, ನನ್ನ ಮೈನ್ ಏಮ್ ಏನಿದನ್ನು ಕೂಡ ನಾನು ಇಲ್ಲಿ IPL ಆಡೋದು ಅಥವಾ ಆ ಲೀಗ್ ಆಡೋದು, ಈ ಲೀಗ್ ಆಡೋದು, ಸಣ್ಣ ಪುಟ್ಟದ ಆಡೋದು, ಇದೆಲ್ಲ ನನ್ನ ಮೈನ್ ಗೋಲು. ನಾನು ಇಂಡಿಯಾಗೆ ಆಡಬೇಕು ಅಂತ ನನ್ನ ಮೈನ್ ಗೋಲು. ನಾನು ಚಿಕ್ಕ ವಯಸ್ಸಿಂದನೂ ಕೂಡ, ನಾನು 5 ವರ್ಷ 6 ವರ್ಷ ಇದ್ದಾಗಲೂ ಕೂಡ, 6-7 ವರ್ಷ ಇದ್ದಾಗಲೂ ಕೂಡ, ಇನ್ಫ್ಯಾಕ್ಟ್ ಇವರೇ ಅಂತ ಕಾಣಿಸುತ್ತೆ, ಹಾರ್ದಿಕ್ ಪಾಂಡ್ಯವ್ರಿಗೆ ಕ್ರಿಕೆಟ್ನೆಲ್ಲ ತಲೆಗೆ ತುಂಬಿದ್ದು ಇವರೇ ಅಲ್ವ ಅಣ್ಣ. ಸೊ ಅಣ್ಣ ಫುಲ್ಲು ತುಂಬಿಟ್ಟಿದ್ದಾರೆ ನೋಡ್ರೆ, ತಮ್ಮನೇ ಫುಲ್ಲು ಫೇಮಸ್ಸು ಅಣ್ಣಂಗಿಂತ. ಸೊ ಇವ್ರಿಗೆ ಮೈನ್ ಏಮ್ ಏನಿದ್ರು ಕೂಡ ಇಂಡಿಯನ್ ಟೀಮ್ಗೆ ಆಡಬೇಕು ಅನ್ನೋದೇನೆ ಅಂತೆ. ಹೌದು, ಸಿಕ್ಕಾಪಟ್ಟೆ ಜಮಾನೇ ಆಗೋಗ್ಬಿಟ್ಟಿದೆ ಅವರು ಇಂಡಿಯನ್ ಟೀಮ್ಗೆ ಆಡಿ ಕಮ್ಬ್ಯಾಕ್ ಮಾಡಬೇಕಾಗಿದೆ. ಸೊ ಲಾಸ್ಟ್ ಸೀಸನ್ ಕಮ್ಬ್ಯಾಕ್ ಮಾಡಿದ್ರೆ ಇಲ್ಲೊಂದು ಮ್ಯಾಚ್ ಯಾವಾಗ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡೆ. ಯಾಕಂದರೆ ಲಾಸ್ಟ್ ಸೀಸನ್ ಮಸ್ತಾಗಿ ಆಡಿದ್ರು ಕೃಣಾಲ್ ಪಾಂಡ್ಯ IPL ಅಲ್ಲಿ, ಎಲ್ಲೂ ಅವಕಾಶ ಅನ್ನೋದು ಕ್ರಿಯೇಟ್ ಆಗಲಿಲ್ಲ. ಸೊ ಇವರು ಇವಾಗ ಹೋಪ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ವರ್ಷ 2027 ವರ್ಲ್ಡ್ ಕಪ್ ಬರೋದಿದೆ. ಸೊ ನಾನು ಹೋಪ್ಫುಲಿ ಆ ವರ್ಲ್ಡ್ ಕಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನಾನು ಆ ಒಂದು ಸ್ಕ್ವಾಡಲ್ಲಿ ಇರಬೇಕು ಅಂತ ಅನ್ಕೊತಾ ಇದ್ದೀನಿ ಅಂತ ಹೇಳಿದರೆ. ಇವ್ರು ಆಡ್ತಿದ್ದು T20, ಅಲ್ಲಿರೋದು ODI. ಸೊ ಮ್ಯಾಚ್ ಆಗಲ್ಲ ಅಂತ ಅನ್ಕೊಬೋದು, ಬಟ್ ಹೂ ನೋಸ್ ಗುರು, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕನೆಕ್ಟ್ ಆಗ್ಬೋದು ಲೈನ್ಸ್. ಯಾಕಂದರೆ ಲಾಸ್ಟ್ ಸೀಸನು ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಕೃಣಾಲ್ ಪಾಂಡ್ಯ, ಈ ಸೀಸನು ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರೆ ನೆಕ್ಸ್ಟ್ ಸೀಸನ್ ಕೂಡ ಬರುತ್ತೆ ವರ್ಲ್ಡ್ ಕಪ್ ಅಷ್ಟರಲ್ಲಿ, 2027 IPL ಕೂಡ ಬರುತ್ತೆ. ಸೊ ಈ 3 ಸೀಸನ್ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾರೆ, ಲೈನ್ಸ್ನ ಡಾಟ್ಸ್ನೆಲ್ಲ ಕನೆಕ್ಟ್ ಮಾಡ್ತು ಅಂತಂದಾಗ ಖಂಡಿತ ಆಪರ್ಚುನಿಟಿ ಕೊಡಲೇಬೇಕಾಗುತ್ತೆ ಅಲ್ಲಿ, ಬೇರೆದೇನು ಹೇಳೋವಾಗಿರೋದಿಲ್ಲ. ಅದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನು ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿತ್ತು ಅಂದರೆ ಲೈಕ್ ಉದುರಿಸಿ.